ಗಂಡಸರೇ, ನಿಮ್ಮ ಮನೆ ಹೆಂಗಸರು ಹೀಗಿದ್ದಾರೆ ಎಚ್ಚರ. ನಿಮ್ಮ ಮನೆ ಹೆಂಗಸರು ಇಂತಹ ಕೆಲಸಗಳನ್ನು ಮಾಡುತ್ತಿದ್ದರೆ ತಕ್ಷಣವೇ ತಡೆಯಿರಿ. ನೋಡಿ ಸ್ನೇಹಿತರೆ, ಒಂದು ಮನೆ ಸ್ವಚ್ಛವಾಗಿರಬೇಕು. ಆ ಮನೆಯವರೆಲ್ಲ ನೆಮ್ಮದಿಯಿಂದ ಇರಬೇಕು. ಆ ಮನೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಬೇಕು. ಅಂದರೆ ಆ ಮನೆಯ ಸೊಸೆ ಅಥವಾ ಮಗಳು ಅಥವಾ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಉತ್ತಮ ಗುಣಗಳನ್ನು ಹೊಂದಿರಬೇಕು. ಆದರೆ ಆ ಹೆಣ್ಣು ಮಕ್ಕಳೇ ಬರೀ ದುಡ್ಡು ಖರ್ಚು ಮಾಡುವವರು, ಯಾವಾಗಲೂ ಕೊಂಕು ಮಾತನಾಡುವವರು, ಬೇರೆಯವರ ಬಗ್ಗೆ ಚಾಡಿ ಹೇಳುವವರಾಗಿದ್ದರೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹಾಳಾಯಿತು ಎಂದರ್ಥ. ಹೌದು, ಅಂತಹ ಮನೆಯು ಎಂದಿಗೂ ಉದ್ಧಾರ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯ ಮಹಿಳೆಯರು ಈ ಸಂಚಿಕೆಯಲ್ಲಿ ಹೇಳುವಂತಹ ಕೆಲಸಗಳನ್ನು ಮಾಡಿದರೆ ತಕ್ಷಣವೇ ತಡೆಯಿರಿ. ಹಾಗಾದರೆ ಮಹಿಳೆಯರು ಯಾವ ಕೆಲಸ ಮಾಡಬಾರದು ಅಂತ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. 1ನೇದು, ಪತ್ನಿಯನ್ನು ಗೌರವಿಸದೇ ಇರುವುದು ಅಥವಾ ಪತಿಯನ್ನು ಗೌರವಿಸದೇ ಇರುವುದು. ಪತಿ ಪತ್ನಿ ಗೆಳೆಯರ ರೀತಿ ಇರಬೇಕು, ಆವಾಗ ಜೀವನ ಇನ್ನೂ ಚಂದವಾಗಿರುತ್ತದೆ ಅಂತ ಹೇಳುತ್ತಾರೆ. ಹಾಗಾಗಿ ಪದೇ ಪದೇ ಜಗಳವಾಡುವುದು ಕಾಮನ್. ಆದರೆ ಏಕವಚನದಲ್ಲಿ ಮಾತನಾಡುತ್ತಾರೆ, ಬಾಯಿಗೆ ಬಂದ ಹಾಗೆ ಬೇಯುತ್ತಾರೆ. ಆದರೆ ಅದು 4 ಗೋಡೆ ಮಧ್ಯೆ ಇದ್ದರೆ ಚಂದ. ಅದನ್ನು ಬಿಟ್ಟು ಹೊರಗಿನವರೆದುರೇ ಅವರು ನಿಮ್ಮನ್ನು ಗೌರವಿಸುತ್ತಿಲ್ಲ ಎಂದರೆ ಅದು ಉತ್ತಮ ನಡೆಯಲ್ಲ. ಈ ರೀತಿಯಾದರೆ ಆದಷ್ಟು ಬೇಗ ಅವರಿಗೆ ತಿದ್ದು ಬುದ್ಧಿ ಹೇಳುವುದು ಒಳಿತು. 2ನೇದು, ದಾನ ಧರ್ಮ ಮಾಡದೇ ಇರುವುದು. ಮನುಷ್ಯ ಎಂದ ಮೇಲೆ ಇನ್ನೊಬ್ಬರ ಕಷ್ಟಕ್ಕೆ ಕರುಣೆ ತೋರಬೇಕು. ಹಾಗಂತ ದುಡಿದಿದ್ದೆಲ್ಲ ಬೇರೆಯವರಿಗೆ ಕೊಡಬೇಕಂತಲ್ಲ. ಬದಲಾಗಿ ನಮ್ಮ ಕೈಲಾದಷ್ಟು ನಾವು ದಾನ ಮಾಡಬೇಕು. ಯಾವ ಹೆಣ್ಣು ದಾನ ಧರ್ಮ ಮಾಡದೆ ಎಲ್ಲವೂ ತನಗೇ ಬೇಕೆಂಬ ದುರಾಸೆಯಲ್ಲಿರುತ್ತಾಳೆಯೋ ಆ ಮನೆಯಲ್ಲಿ ಎಂದಿಗೂ ನೆಮ್ಮದಿ ಇರುವುದಿಲ್ಲ. 3ನೇದು, ಪದೇ ಪದೇ ತವರು ಮನೆಗೆ ಹೋಗುವ ಮಹಿಳೆಯರಿಂದ ಮನೆಯಲ್ಲಿ ಯಾವ ನೆಮ್ಮದಿಯೂ ಸಿಗುವುದಿಲ್ಲ. ಹೌದು, ನಿಮ್ಮ ಪತ್ನಿ ಪದೇ ಪದೇ ತವರು ಮನೆಗೆ ಹೋಗುತ್ತಿದ್ದರೆ ಅವಳ ತವರ ಮನೆಯವರ ಸಹಾಯ ಪಡೆದು ತವರು ಮನೆಗೆ ಪದೇ ಪದೇ ಹೋಗದಿರುವಂತೆ ನೋಡಿಕೊಳ್ಳಿ. 4, ಮನೆಗೆ ಬಂದವರಿಗೆ ನಿಮ್ಮ ಸಂಬಂಧಿಕರಿಗೆ ಗೌರವಿಸದಿರುವುದು. ಹೌದು, ಪತಿಯ ಮೇಲೆ ಇರುವ ಪ್ರೀತಿ ಕಾಳಜಿ ಅವರ ಮನೆಯವರ ಮೇಲೆ ಹೆಣ್ಣಿಗೆ ಇರಬೇಕು. ಪತ್ನಿಯ ಮನೆಯವರಿಗೆ ಪತ್ನಿ, ಪತಿಯ ಮನೆಯವರಿಗೆ ಪತ್ನಿ ಗೌರವ ನೀಡುವುದು ಧರ್ಮ. ಆದರೆ ನಿಮ್ಮ ಪತ್ನಿ ನಿಮ್ಮ ಸಂಬಂಧಿಕರಿಗೆ ಗೌರವಿಸದೇ ಇದ್ದರೆ ಅವರಿಗೆ ತಿದ್ದು ಬುದ್ಧಿ ಹೇಳಿ ಅವಳಿಗೆ ಉತ್ತಮ ನಡವಳಿಕೆ ಬರುವಂತೆ ಮಾಡಬೇಕಾದುದು ನಿಮ್ಮ ಕರ್ತವ್ಯ. 5, ಪದೇ ಪದೇ ಪರಪುರುಷರನ್ನು ಮನೆಗೆ ಆಹ್ವಾನಿಸಿ ಅವರ ಜೊತೆ ಚೆಲ್ಲಾಟ ಆಡುವುದು ಅಥವಾ ಅವರ ಜೊತೆ ತುಂಬ ಕ್ಲೋಸ್ ಆಗಿರುವುದು. ಇಂತಹ ನಡವಳಿಕೆ ಮಹಿಳೆಯರಲ್ಲಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆ ನಡತೆಯಲ್ಲ. ಇದರಿಂದ ಸಮಾಜದಲ್ಲಿ ಅಂತಹ ಮಹಿಳೆಯರಿಗೆ ಗೌರವ ಸಿಗುವುದಿಲ್ಲ. ಇಂತಹ ನಡತೆ ಕಂಡುಬಂದರೆ ಅವರಿಗೆ ತಿದ್ದು ಬುದ್ಧಿ ಹೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿ ಬೇಕೆಂದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.